ಹಾಯ್ ಫ್ರೆಂಡ್ಸ್, ಈಗ ಸ್ವಲ್ಪ ದಿನಗಳ ಮುಂಚೆ ನಾವು ಬೆಂಗಳೂರಿಗೆ ಹೋಗ್ತಿದ್ದಾಗ ಎಲ್ಲಾದ್ರೂ ಒಂದು ಬ್ರೇಕ್ಫಾಸ್ಟ್ ಸ್ಟಾಪ್ ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿ ಹಾಗೆ ಹೈವೇ ಪಕ್ಕದಲ್ಲಿ ಇದ್ದಂತ ಒಂದು ರೆಸ್ಟೋರೆಂಟ್ ಹಳ್ಳಿ ಮನೆಗೆ ವಿಸಿಟ್ ಮಾಡಿದ್ವಿ. ಹಳ್ಳಿ ಮನೆ ಎಂಟ್ರೆನ್ಸ್ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಾವು ಒಂದು ಲೆಫ್ಟ್ ಸೈಡ್ ಅಲ್ಲಿ ಒಂದು ಎಂಟ್ರೆನ್ಸ್ ಇದೆ, ಅಲ್ಲಿ ಹಸುಗಳ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ ಸ್ಟ್ಯಾಚ್ಯೂಲಿ, ಅದು ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೋಡ್ಕೊಂಡು ಹಾಗೆ ಅಲ್ಲಿಂದ ಎಂಟ್ರಿ ಆಗ್ತಾ ಇದ್ದ ಹಾಗೆ ಅಲ್ಲೊಂದು ಪುಟಾಣಿ ಶಾಪ್ ಒಂದಿದೆ. ಆ ಶಾಪ್ ನಲ್ಲಿ ನಿಮಗೆ ಆಯುರ್ವೇದಿಕ್ ವಸ್ತುಗಳು ಇಲ್ಲ ಅವ್ರದ್ದು ಸ್ಪೈಸಸ್ ಗಳು ಇದನ್ನೆಲ್ಲ ಅವರು ಅಲ್ಲಿ ಸೇಲ್ ಮಾಡ್ತಾ ಇದ್ದಾರೆ. ಹಾಗೆ ಒಳಗ್ ಬಂದ್ರೆ ಆಂಬಿಯನ್ಸ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಸೀಟಿಂಗ್ ಅರೇಂಜ್ಮೆಂಟ್ ವಾಸ್ ಓಕೆ. ಹಾಗೆ ಅಲ್ಲಿಂದ ಎಂಟ್ರೆನ್ಸ್ ಹತ್ರ ಬಂದ್ರೆ ಅಲ್ಲೂ ಒಂದು ಸೆಲ್ಲಿಂಗ್ ಪಾಯಿಂಟ್ಸ್ ಇತ್ತು, ಚಿಪ್ಸ್, ಈ ಬಿಸ್ಕೆಟ್ಸ್ ಗಳು. ಅಲ್ಲಿ ಸುಮಾರು ಡಿಶ್ ಗಳನ್ನ ನಾವು ಟ್ರೈ ಮಾಡಿದ್ವು. ಮೊದಲಿಗೆ ರೈಸ್ ಬಾತ್ ಟ್ರೈ ಮಾಡೋಣ ಅಂತ ಹೇಳಿ ನಾವು ರೈಸ್ ಬಾತ್ ತಗೊಂಡು, ಅದು ತುಂಬಾನೇ ಚೆನ್ನಾಗಿತ್ತು. ಅವರು ಅದನ್ನ ಕುಕ್ ಮಾಡಿರುವಂತ ಪ್ರೋಸೆಸ್ ತುಂಬಾ ಚೆನ್ನಾಗಿತ್ತು. ಅದರಲ್ಲಿ ಆ ರೈಸ್ ಗಳೆಲ್ಲ ನೀಟಾಗಿ ಕುಕ್ ಆಗಿ ಉಡಿ ಉಡಿಯಾಗಿ ಆ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಕುಕ್ ಆಗಿತ್ತು. ಅದರಲ್ಲಿ ಅದರ ಫ್ಲೇವರ್ ಅಂತೂ ತುಂಬಾನೇ ಚೆನ್ನಾಗಿ ಬರ್ತಾ ಇತ್ತು. ಹಾಗೆ ಅದಕ್ಕೆ ಅಕಾಂಪ್ಲಿಮೆಂಟ್ ಆಗಿ ರಾಯ್ತಾ ಮತ್ತೆ ಕೋಕೋನಟ್ ಚಟ್ನಿ ಕೊಟ್ಟಿತ್ತು. ಈ ರಾಯ್ತಾ ಮಾತ್ರ ಅದಕ್ಕೆ ಬೆಸ್ಟ್ ಕಾಂಬಿನೇಷನ್ ಆಗಿತ್ತು. ಹಾಗೆ ಇದು ಒಬ್ಬರಿಗೆ ಕಂಪ್ಲೀಟ್ ಬ್ರೇಕ್ಫಾಸ್ಟ್ ಜೊತೆಗೆ ಏನಾದ್ರು ಒಂದು ಫ್ರೆಶ್ ಜ್ಯೂಸ್, ಒಂದು ಬಾತ್ ತಿನ್ಬಿಟ್ರೆ ಸಾಕಾಗ್ತಿತ್ತು. ಆದ್ರೆ ನಾನು ಸುಮಾರು ವಿಷಯಗಳನ್ನ ಟ್ರೈ ಮಾಡಿದೆ, ಜಸ್ಟ್ ಟು ಶೋ ಯು ಆರ್ ಜಸ್ಟ್ ಟು ಟೆಲ್ ಯು ಹೌಸ್ ದ ಫುಡ್. ಹಾಗೆ ಅಲ್ಲಿ ಒಂದು ಸ್ಪೈಸ್ ಕೌಂಟರ್ ಇತ್ತು. ಸ್ಪೈಸಸ್ ಗೋಸ್ಕರ ಒಂದು ಸ್ಮಾಲ್ ಕೌಂಟರ್ ಮಾಡಿದ್ರು. ಅಲ್ಲಿ ಸುಮಾರು ಸ್ಪೈಸಸ್ ಗಳನ್ನ ಅವರು ಡಿಸ್ಪ್ಲೇ ಇಟ್ಟಿದ್ರು. ಅದರಲ್ಲಿ ಚಕ್ಕೆನೆ ಒಂದು 2-3 ವಿಧ ಚಕ್ಕೆ ಇಟ್ಟಿದ್ರು. ಪೆಪ್ಪರ್, ಕಾರ್ಡಮಮ್, ಒಂದು ಮೋಸ್ಟ್ಲಿ ಅವರು ಇಲ್ಲಿ ಕಿಚನ್ ಯೂಸ್ ಮಾಡುವಂತದ್ದು ಜೊತೆಗೆ ಸೇಲ್ ಮಾಡುವಂತ ವಿಷಯಗಳನ್ನು ಕೂಡ ಅಲ್ಲೇ ಒಂದು ಸಣ್ಣದಾಗಿ ಒಂದು ಕೌಂಟರ್ ರೀತಿ ಮಾಡಿದ್ರು. ಬಟ್ ಅದನ್ನ ಇನ್ನೂ ನೀಟಾಗಿ ಅರೇಂಜ್ ಮಾಡಬಹುದಿತ್ತು. ಸುಮ್ನೆ ಒಂಥರ ಕ್ಲಾಸಿಕಲಿ ಮೂಟೆ ಮೂಟೆ ಕಟ್ಟಿ ಇಟ್ಟ ಹಾಗೆ ಕಾಣಿಸ್ತಾ ಇತ್ತು. ನಾನು ಸುಮಾರು ದಿನಗಳಾಗಿತ್ತು ಇಷ್ಟೊಂದು ಸ್ಪೈಸಸ್ ಗಳನ್ನ ಒಂದೇ ಜಾಗದಲ್ಲಿ ನೋಡಿ. ಇಡ್ಲಿ ಟ್ರೈ ಮಾಡಿದ್ದು, ತಟ್ಟೆ ಇಡ್ಲಿ ಮತ್ತೆ ಮೆದು ವಡೆ ಟ್ರೈ ಮಾಡಿದ್ದು. ತಟ್ಟೆ ಇಡ್ಲಿಗಳು ತುಂಬಾ ಸಾಫ್ಟ್ ಆಗಿ ಚೆನ್ನಾಗಿತ್ತು. ಮೆದು ವಡೆನು ಹಾಗೆ ಮೇಲೆಲ್ಲ ಕ್ರಿಸ್ಪಿ ಆಗಿ ಒಳಗೆ ಸ್ವಲ್ಪ ಸಾಫ್ಟ್ ಆಗಿ ಚೆನ್ನಾಗೇ ಇತ್ತು. ಅದ್ರ ಜೊತೆಗೆ ಸೇಮ್ ಕೋಕೋನಟ್ ಚಟ್ನಿ ಮತ್ತೆ ಸಾಂಬಾರ್ ಕೊಡ್ತಾರೆ. ಎರಡು ಚೆನ್ನಾಗಿತ್ತು. ಬಟ್ ಸಾಂಬಾರ್ ಕುಡ್ ಹಾವ್ ಬೀನ್ ಲಿಟಲ್ ಮೋರ್ ಬೆಟರ್. ಎಕ್ಸ್ಪೆಕ್ಟೇಷನ್ ದೊಡ್ಡದಾಗಿತ್ತು, ಬಟ್ ಸಾಂಬಾರ್ ಅಷ್ಟರಲ್ಲೇ. ಹಾಗೆ ಒಂದು ಮೈಸೂರು ಮಸಾಲೆ ದೋಸೆ ಟ್ರೈ ಮಾಡಿದ್ರು. ಮಸಾಲೆ ದೋಸೆ ಅಂತೂ ಚೆನ್ನಾಗಿ ನೋಡೋದಕ್ಕೆ ಗೋಲ್ಡನ್ ಕಲರ್, ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಲರ್ಫುಲ್ ಆಗಿತ್ತು. ಬಟ್ ಟೇಸ್ಟ್ ವೈಸ್ ಇಟ್ ವಾಸ್ ಓಕೆ. ಕ್ವಾಲಿಟಿ ಚೆನ್ನಾಗಿತ್ತು. ನಮ್ಮ ಅಥೆಂಟಿಕ್ ಮೈಸೂರು ಮಸಾಲೆ ದೋಸೆ ಹೇಗೆ ಮಾಡ್ತಾರೆ ಹಾಗೆ ಮಾಡಿದ್ರು. ಇದಕ್ಕೂ ಅಕಾಂಪ್ಲಿಮೆಂಟ್ ಬಂದು ಸಾಂಬಾರ್ ಮತ್ತೆ ಅದೇ ಕೋಕೋನಟ್ ಚಟ್ನಿ. ಹಾಗೆ ಸ್ವಲ್ಪ ಸ್ವೀಟ್ ಟ್ರೈ ಮಾಡೋಣ ಅಂತ ಹೇಳಿ ಒಂದು ಕೇಸರಿ ಬಾತ್ ಆರ್ಡರ್ ಮಾಡಿದ್ದು. ಕೇಸರಿ ಬಾತ್ ತುಂಬಾನೇ ಚೆನ್ನಾಗಿತ್ತು. ಒಂದ್ಸಲ ಪೈನಾಪಲ್ ಕೇಸರಿ ಬಾತ್ ಮಾಡಿದ್ರು. ಕನ್ಸಿಸ್ಟೆನ್ಸಿ ತುಂಬಾ ಚೆನ್ನಾಗಿತ್ತು. ಸ್ವೀಟ್ನೆಸ್ ಕರೆಕ್ಟ್ ಆಗಿ ಇತ್ತು. ಗೀನ ಪ್ರಮಾಣಗಳು ಕೂಡ ಕರೆಕ್ಟ್ ಆಗಿ ಇತ್ತು. ಅದರಿಂದ ಅದು ಇಟ್ ವಾಸ್ ಟೇಸ್ಟಿ ಅಂಡ್ ಗುಡ್. ಹಾಗೆ ಒಂದು ಪೂರಿ ಬಾಜಿ ತಗೊಂಡಿದ್ದು. ಪೂರಿ ಬಾಜಿ ಅಂತಂದ್ರೆ ಪೂರಿ ಅಂಡ್ ಸಾಗು ತಗೊಂಡಿದ್ದು. ಬೇಸಿಕ್ಲಿ ಪೂರಿ ತುಂಬಾನೇ ಚೆನ್ನಾಗಿ ಮಾಡಿದ್ರು. ಅವಾಗಲೇ ಫ್ರೆಶ್ ಆಗಿ ಮಾಡಿದ್ರು. ಅದು ನೋಡ್ತಿದ್ದಾಗಲೇ ಗೊತ್ತಾಗ್ತಿತ್ತು, ಸಾಫ್ಟ್ ಆಗಿತ್ತು. ಅದ್ರ ಜೊತೆ ಸಾಗು ಅಂತೂ ಬೆಸ್ಟ್ ಆಗಿತ್ತು. ಸೇಮ್ ಕೋಕೋನಟ್ ಚಟ್ನಿ ಕೂಡ ಕಾಂಪ್ಲಿಮೆಂಟ್ ಆಗಿ ಕೊಟ್ಟಿದ್ರು. ಅಲ್ಲಿ ಹಾಕಿದಂಥ ವೆಜಿಟೇಬಲ್ಸ್ನೆಲ್ಲ ಸ್ಮಾಲ್ ಆಗಿ ಡೈಸ್ ಕಟ್ ಮಾಡಿ ಅದನ್ನ ಸಾಗು ಮಾಡಿದ್ರು. ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿಗೋಸ್ಕರ ಒಂದು ಹಾಟ್ ಅಂಡ್ ಪೂರಿ ಕೂಡ ಟ್ರೈ ಮಾಡಿದ್ದೆ. ಹಾಗೆ ಕೊನೆಯದಾಗಿ ಒಂದು ಹಾಫ್ ಕಾಫಿ ತಗೊಂಡಿದ್ದು. ಹಾಫ್ ಕಾಫಿನೇ ಅದು ತುಂಬಾ ಹ್ಯೂಜ್ ಕ್ವಾಂಟಿಟಿ, ತುಂಬಾ ದೊಡ್ಡ ಕಪ್ಪಲ್ಲಿ ಕೊಟ್ಟಿದ್ರು. ಬಟ್ ಟೇಸ್ಟ್ ವಾಸ್ ಓಕೆ. ಅದನ್ನು ಸುಮಾರು ಹೊತ್ತು ಹಾಲ್ನ ಇಟ್ಟು ಕುದಿಸಿ ಅದನ್ನ ಟೇಸ್ಟ್ ಫುಲ್ ಆಗಿ ಹೋಗಿತ್ತು. ಬಟ್ ಹಳ್ಳಿ ಮನೆ ಅಂತೇಳಿ ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು ದೊಡ್ಡದಾಗಿತ್ತು. ಹಳ್ಳಿ ಮನೆಗಳಲ್ಲಿ ಅಂತಂದ್ರೆ ಒಂದು ಹಳ್ಳಿ ಬ್ರೇಕ್ಫಾಸ್ಟ್ ಸಿಗುತ್ತೆ ಅಂತ ಹೇಳಿ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಆ ಹಳ್ಳಿ ಮನೆ ಫುಡ್ಗಳು ಏನು ಅವೈಲೇಬಲ್ ಇರಲಿಲ್ಲ. ನಾರ್ಮಲ್ ಕಾಮನ್ ರೆಸ್ಟೋರೆಂಟ್ ಗಳಿಗೆ ಸಿಗ್ತಿದ್ದಂತ ದೋಸೆ, ಸಿರಿಧಾನ್ಯಗಳು ಬ್ರೇಕ್ಫಾಸ್ಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದೋ, ಅದು ಇರಲಿಲ್ಲ. ಬಟ್ ಪರವಾಗಿಲ್ಲ, ಫುಡ್ ಎಲ್ಲ ಚೆನ್ನಾಗೇ ಇತ್ತು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ಕಮೆಂಟ್ಸ್ ನಲ್ಲಿ ತಿಳಿಸಿ. ಥ್ಯಾಂಕ್ ಯು. ವಿಸಿಟ್ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸಿ.